ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ನಮಸ್ತಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಧನುರಾಶಿಯ 2026ರ ಮಾಸ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಧನುರಾಶಿಯ ಜನರಿಗೆ ಈ ಒಂದು ವರ್ಷ ಮೊದಲಿನ ತಿಂಗಳಿಂದಲೂ ಕೂಡ ಅವರ ಶಕ್ತಿ, ಅವರ ತಾಳ್ಮೆ, ಅವರ ಒಂದು ಆತ್ಮಬಲವನ್ನ ಪರೀಕ್ಷೆ ಮಾಡುವಂತ ಸಮಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಧನುರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಮಿಶ್ರ ಫಲದ ಪ್ರಭಾವಗಳಿಂದ ಧನುರಾಶಿಯ ಜನರು ಎಷ್ಟೇ ಶ್ರಮಪಟ್ಟು ಕೆಲಸಗಳನ್ನ ಮಾಡಿದ್ರು ಕೂಡ ಅದಕ್ಕೆ ತಕ್ಕದಾದಂತಹ ಪ್ರತಿಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ಅವರಿಗೆ ಸಿಗುತ್ತಲ್ಲ. ಅವರು ಯಾವುದೇ ಒಂದು ಕಷ್ಟಗಳನ್ನ ಪಟ್ಟು, ಎಷ್ಟೇ ಒಂದು ಶ್ರಮವನ್ನ ಪಟ್ಟು, ಯಾವುದೇ ಒಂದು ಕೆಲಸ, ಯಾವುದೋ ಒಂದು ಉದ್ದೇಶದ ಮೂಲಕ ನಾವು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅದರಿಂದ ಸಮಾಧಾನಕರವಾದ ರಿಸಲ್ಟ್ ಕೂಡ ಸಿಗೋದಿಲ್ಲ. ಹಣಕಾಸಿನಲ್ಲಿ ಸಮಸ್ಯೆಗಳು ಅಥವಾ ಆರ್ಥಿಕ ಬಿಕ್ಕಟ್ಟುಗಳೇ ಜಾಸ್ತಿ ಆಗ್ತದೆ. ಉದ್ಯೋಗದ ವಿಚಾರ ಅಂತ ಬಂದಾಗ ಸಂಬಳ ಎಷ್ಟೇ ತಗೊಂಡ್ರು ಕೂಡ ಆ ಸಂಬಳ ಕೈಯಲ್ಲಿ ಸೇವಿಂಗ್ಸ್ ಅನ್ನೋದಾಗ್ತಾ ಇಲ್ಲ. ಅನಗತ್ಯ ಖರ್ಚುಗಳೇ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ವ್ಯಾಪಾರ ಅಂತ ಬಂದಾಗ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯಲ್ಲಿ ಬರೋದು ಹೋಗೋದು ಸಮಸ್ಯೆ ಇಲ್ಲದೆ ಇದ್ರು ಕೂಡ ಅಥವಾ ಹೆಚ್ಚಿನ ಲಾಭವೂ ಕೂಡ ಖಂಡಿತವಾಗ್ಲೂ ಈ ಒಂದು ರಾಶಿ ಜನರಿಗೆ, ವ್ಯಾಪಾರಸ್ಥರಿಗೆ ಬರೋದು ಬಹಳ ಕಮ್ಮಿ. ಮತ್ತು ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಧನುರಾಶಿ ಜನರಿಗೆ ಈ ಒಂದು ವರ್ಷದ ಮೊದಲಿನ ತಿಂಗಳಿಂದಲೂ ಕೂಡ ಖಂಡಿತವಾಗ್ಲೂ ಕಾಡ್ತಾ ಇರ್ತದೆ. ಕೆಟ್ಟ ಗ್ರಹಗಳ ಪ್ರಭಾವ ಇರೋ ಕಾರಣಕ್ಕೋಸ್ಕರ ಧನುರಾಶಿ ಜನರು ವಿಘ್ನ ವಿನಾಯಕನ ಪೂಜೆಯನ್ನ ನೀವು ಮಾಡಬೇಕಾಗ್ತದೆ. ಪ್ರತಿ ಭಾನುವಾರ ಅಥವಾ ಪ್ರತಿ ಬುಧವಾರ ದೇವರಿಗೆ ಹೂವಿನ ಪೂಜೆಗಳನ್ನ ಮಾಡಬೇಕು. ಮತ್ತು ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಪ್ರತಿ ಭಾನುವಾರ ಮತ್ತು ಪ್ರತಿ ಬುಧವಾರದಿಂದ ನೀವು ಸ್ತೋತ್ರವನ್ನ ಪಠನೆ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಈ ವರ್ಷ ಇರತಕ್ಕಂಥ ಯಾವುದೇ ಬಿಕ್ಕಟ್ಟು, ಸಮಸ್ಯೆಗಳು, ಅಶಾಂತಿ, ಏನೇ ಸಮಸ್ಯೆಗಳಿದ್ರು ಕೂಡ ಖಂಡಿತವಾಗ್ಲೂ ವಿಘ್ನ ವಿನಾಯಕನ ಅನುಗ್ರಹದಿಂದ ಎಲ್ಲ ಶಾಶ್ವತ ರೀತಿಯಲ್ಲಿ ಪರಿಹಾರಗಳಾಗ್ತದೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.